ವೆಲ್ಕಮ್ ಟು G7 ಫ್ರೆಂಡ್ಸ್. ನನಗೆ ಇವತ್ತು ಒಂದು ಲಾಂಗ್ ಹಾರ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಬಂದು ನಮಗೆ ಇದು ಫಸ್ಟ್ ಟೈಮ್ ನಾನು ನೋಡಿದ ಕಸ್ಟಮರ್ ಹೇಳಿದ್ರು ಇದಕ್ಕೆ ಮೊದಲು ನಿಮ್ಮ ಅಂಗಡಿ ಬಂದಿದೆ ಸರ್, ನಾವು ಜ್ಯುವೆಲ್ರಿ ಮಾಡಿಸಿದೀವಿ ಅಂತ ಹೇಳಿದ್ರು. ಆದರೆ ನಾನು ಅವ್ರು ನೋಡಿರಲಿಲ್ಲ, ಅವರು ನನ್ನನ್ನು ನೋಡಿರಲಿಲ್ಲ. ಮತ್ತೆ ನಾನು ಕೇರ್ಪುರದಲ್ಲಿ ಅದೇ ಮನೆಯಲ್ಲಿ ಆಫೀಸ್ ರೂಮ್ ಮಾಡಿದಾಗ ಹೇಳ್ಬೇಕಂದ್ರೆ ಇವ್ರದ್ದು ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೆವರು. ಆಲ್ರೆಡಿ 24 ಕ್ಯಾರೆಟ್ ಗೋಲ್ಡ್ ಇತ್ತು, ಅದರಲ್ಲೇ ಮಾಡಿಕೊಡಿ ಅಂತ ಹೇಳಿದ್ರು. ಮತ್ತು ಇವ್ರು ಬಂದು ಶಾಂಪಲ್ ಡಿಸೈನ್ ಕೊಟ್ಟಿದ್ರು, ಇವರು ಹಾರ ಶಾಂಪಲ್ ಫೋಟೋ ಕೊಟ್ಟಿದ್ರು, ಅದೇ ಥರ ಮಾಡಬೇಕು ಅಂತೇಳಿ. ಸ್ವಲ್ಪ ಚೇಂಜಸ್ ಅಷ್ಟೇ, ಅವ್ರು ಹೇಳಿದ್ದಕ್ಕೂ ಶಾಂಪಲ್ ಕೊಟ್ಟಿದ್ದಕ್ಕೂ ಈಗ ಹೊಸದಾಗಿ ಮಾಡಿರೋದಕ್ಕೂ. ಅವರು ಬೇರೆ ಕಡೆ ನೋಡಿದ್ರು, ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ರು ಫೋಟೋನ, ಅದೇ ಥರ ಮಾಡಿಸ್ಬೇಕು ಅಂತೇಳಿ. ಅದು ಏನು ಚೇಂಜಸ್ ಬೇಡ ಸರ್ ಅಂತ ಹೇಳಿದ್ರು. ಎಲ್ಲ ಸ್ವಲ್ಪ ಹೇಳಿದ್ರು ಅಷ್ಟೇ, ಅದನ್ನು ಸ್ವಲ್ಪ ಚೇಂಜ್ ಮಾಡಿದೀವಿ ಅಷ್ಟು ಬಿಟ್ಟರೆ ಬೇರೆ ಏನು ದೊಡ್ಡದಾಗಿ ಚೇಂಜಸ್ ಏನಿಲ್ಲ. ಮತ್ತೆ ಬಂದು ಇದೆಲ್ಲ ಕಾರಿಂಗ್ ವರ್ಕ್ ಎಲ್ಲ ನಕಾಸ್ ಮಾಡಬೇಕಾಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸಗಾರರು. ನಕಾಸ್ ವರ್ಕ್ನ ನೀವು ನೋಡ್ಬೋದು, ಪಿಕಾಕು ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಅಂತ. ಅಪೋಸಿಟ್ ಬಂದಿರೋದಂತೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ಡಾಲರ್ ಅಂತೂ ಡಿಸೈನ್ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಕಸ್ಟಮರ್ ಸರ್ ಇದರಲ್ಲಿ ಎಷ್ಟು ಗ್ರಾಮಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ನಾನು ಎತ್ಕೊಂಡು ಮೇಡಮ್ ಒಂದು 40-45 ಗ್ರಾಮಲ್ಲಿ ಮಾಡೋಣ ಅಂದರೆ, ಇಲ್ಲ ಸರ್ ಇನ್ನೂ ಒಂದು 10 ಗ್ರಾಮ್ ಜಾಸ್ತಿ ಆದರೂ ಪರವಾಗಿಲ್ಲ, ನೀಟಾಗಿ ಬರ್ರಿ, ನಮ್ಮ ಫಿನಿಶಿಂಗ್ ತುಂಬ ಚೆನ್ನಾಗಿರ್ಬೇಕು ಅಂತೇಳಿ ಪದೇ ಹೇಳಿದ್ರು. ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂತೇಳಿ ನಾನು ಕೆಲಸಗಾರ ಅದೇ ಕಸ್ಟಮರ್ ಪದೇ ಹೇಳಿದಾರಪ್ಪ, ಫಿನಿಶಿಂಗ್ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು ಹೇಳಿದೆ. ಆಯ್ತು ನಾನು ಮಾಡ್ಕೊಡ್ತೀನಿ, ನೀಟಾಗಿ ಮಾಡ್ಕೊಡ್ತೀನಿ, ನೀವು ಆರ್ಡರ್ ಕೊಟ್ಟಿರೋದು ಏನಿದೆಯೋ ಶಾಂಪಲ್ ಅದಕ್ಕಿಂತ ಚೆನ್ನಾಗಿ ಬರೋ ಮಾಡ್ತೀನಿ ಅಂತ ಅವ್ರು ನನಗೆ ಭರವಸೆ ಕೊಟ್ಟಿದ್ರು. ಅದೇ ಥರನೇ ಮಾಡಿದ್ದಾರೆ. ನೋಡ್ಬೋದು ತುಂಬ ಎಕ್ಸಲೆಂಟಾಗಿ ಬಂದಿದೆ ಡಿಸೈನು. ನೀವು ವರ್ಕ್ ನೋಡ್ಬೋದು, ವರ್ಕ್ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸದವರು. ಇದು ಲೆಂತ್ ಬಂದುಬಿಟ್ಟು 19 ಇಂಚ್ ಇದೆ, ಸಾಕು 19 ಇಂಚ್. ಬೇಕಾದ್ರೆ ಇನ್ನೂ ಹೆವಿ ಇದ್ರೆ ಪರ್ಸೆಂಟ್ ಬೇಕಾದ್ರೆ 20 ಮಾಡ್ಬೋದು. ಮಾಮೂಲಿಯಾಗಿ 18 ಇಂಚೇ ಮಾಡೋದು ಲೆಂತ್ ಅಂಥದ್ದು. ಇದು 19 ಮಾಡಿದ್ದೀವಿ, ಸಾಕಾಗುತ್ತೆ. ಕಸ್ಟಮರ್ ಕೊಟ್ಟಿದ್ರಲ್ಲಿ ಇದರಲ್ಲಿ ಸ್ಟೋನ್ ಇತ್ತು ಒಂದೊಂದು ಜಾಗದಲ್ಲಿ. ಕೆಲಸಗಾರರು ಇದನ್ನು ಚೇಂಜ್ ಮಾಡಲಿಕ್ಕೆ ತುಂಬ ರಿಸ್ಕ್ ಬಿತ್ತಿದ್ದಾನೆ ನಾನು ಅಂತೇಳಿ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇದರಲ್ಲಿ ಕಲ್ಲಿತ್ತು, ಇಲ್ಲಾಂದರೆ ಈ ಜಾಗದಲ್ಲಿ ಇಲ್ಲಿ ಬರುತ್ತಲ್ಲ ಇಲ್ಲಿ ಕಲ್ಲಿತ್ತು, ಆದರೆ ಅಲ್ಲಿ ಮಾತ್ರ ಕಲ್ಲು ಬೇಡ ಅಂತೇಳಿ ಕಸ್ಟಮರ್ ಹೇಳಿದರು. ಅದೊಂದು ಬಿಟ್ಟರೆ ಬೇರೆ ಏನು ಚೇಂಜಸ್ ಇಲ್ಲ. ಮತ್ತು ನೀವು ಸ್ಟಡ್ಸ್ ನೋಡ್ಬೋದು, ಸ್ಟಡ್ಸ್ ಕೂಡ ತುಂಬ ಚೆನ್ನಾಗಿದೆ ಡಿಸೈನ್. ಇದು ಇದ್ರ ತೂಕ ಬಂದು 6 ಗ್ರಾಮ್ ಅಂದ್ಕೊಂಡಿದ್ದೀವಿ. 6 ಗ್ರಾಮ್ ಆಗಿಲ್ಲ, 4 ಗ್ರಾಮ್ ಸಮಥಿಂಗ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಸ್ಟಡ್ಸ್ ಅಂತೂ, ಏನಿಲ್ಲ. ಮತ್ತು ನಿಮಗೂ ಏನಾದರೂ ಈ ಥರ ಜ್ಯುವೆಲ್ರಿ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ, ಕೇರ್ಪುರದಲ್ಲಿ ಒಂದಿದೆ. ನಿಮಗೆ ಆರ್ಡರ್ ಮಾಡಿದ್ರೆ ವಾರದಿಂದ 10 ದಿನ ಒಳಗಡೆ ಡೆಲಿವರಿ ಕೊಡುತ್ತೆ. 10 ದಿನ ಬೇಕಾಗಿಲ್ಲ, ಆದರೂ ಕೂಡ ನಾನು ಹೇಳ್ತೀನಿ 10 ದಿನ ಅಂತ. ನೀವು ಅದಕ್ಕೇನು ತಲೆ ಕೆಡಿಸ್ಕೊಳ್ಳಿ, ಆದಷ್ಟು ವಾರದಲ್ಲೇ ಕೊಡೋಕ್ಕೆ ಟ್ರೈ ಮಾಡಿ. ಇದನ್ನು ಇನ್ನೂ ಬೇಗ ಕೊಟ್ಟಿದ್ದಾರೆ ಕಸ್ಟಮರ್ಗೆ. ನಾನು ಹೇಳಿದ್ದು 5 ದಿನ ಟೈಮ್ ಇದೆ, 5 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಅವರು ಫಸ್ಟ್ ಟೈಮ್ ಆರ್ಡರ್ ಮಾಡೋರು ನಂಬಿಕೆ ಇರಬೇಕಲ್ಲ, ಅದಕ್ಕಾಗಿ ನಾನು ವಾರ ಕೂಡ ಹೇಳಿಲ್ಲ, ಒಂದು 5 ದಿನದಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಮಾಡಿಕೊಟ್ಟಿದ್ದೀನಿ. ಆದರೆ ಡೆಲಿವರಿ ಕೊಡೋದು ಮಾತ್ರ 7 ದಿನನೇ ಆಗ್ತಿದೆ. ಯಾಕಂದರೆ ಇವತ್ತು ಡೆಲಿವರಿ ಕೊಡಬೇಕಾಗಿತ್ತು, ನಾನು ಇವತ್ತು ಚಿಂತಾಮಣಿಯಲ್ಲಿ ಇರೋದ್ರಿಂದ ಇದನ್ನು ಡೆಲಿವರಿ ಕೊಡೋದಾಗಿ ಹೇಳ್ತಿದ್ದೀನಿ. ಮೇಡಮ್ ಅವ್ರಿಗೆ ಹೇಳ್ಬೇಕೇನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಮತ್ತು ನೋಡ್ಬೋದು ನೀವು ಫಿನಿಶಿಂಗಲ್ಲಿ ಪ್ಯೂರಿಟಿ ಸರ್ಟಿಫಿಕೇಟ್ ಇದನ್ನು ಹಾಕ್ಕೊಟ್ಟಿದ್ದೀರಿ. ನೋಡ್ಬೋದು G7 ಜ್ಯುವೆಲ್ಲರ್ಸ್ ಅಂತ ಅಂಗಡಿ ಹೆಸರು ಇರುತ್ತೆ. ಪ್ಯೂರಿಟಿ ಬಂದು 92% ಇರುತ್ತೆ. ತೂಕ ಬಂದು 56 ಗ್ರಾಮ್ 670 ಮಿಲಿ ಅಷ್ಟು ತೂಕ ಆಗಿದೆ.